ಪವರ್ ಟಿವಿ ಒಂದು ಮಹತ್ವದ ಕಾರ್ಯಕ್ರಮವನ್ನ ಮೊದಲ ಬಾರಿಗೆ ಸಂವಾದದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತವರು, ಉಪಮುಖ್ಯಮಂತ್ರಿಗಳಾಗಿರುವಂತವರು ಬಹುತೇಕರು ಕೂಡ ನಾನಾ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಏನ್ ಪ್ರಶ್ನೆಗಳನ್ನ ಕೇಳ್ತಾರೆ, ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳು ಅಭಿವೃದ್ಧಿಗಳಿಗೆ ಆಗ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾರೆ ಅನ್ನೋದನ್ನ ಕೇಳೋಣ. ಸರ್, ಮೊದಲ ಬಾರಿಗೆ ಪವರ್ ಟಿವಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನ, ಸಂವಾದ ಕಾರ್ಯಕ್ರಮವನ್ನ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದ ಜನರಿಗೋಸ್ಕರ ಹಮ್ಮಿಕೊಂಡಿದೆ. ತಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೊಡುವಂತಹ ಪ್ರಶ್ನೆಗಳೇನು ಅಂತ? ಪ್ರಶ್ನೆಗಳಕ್ಕಿಂತ ಈ ಸರ್ಕಾರ ಕಳೆದ 1.5 ವರ್ಷ 2 ಬಜೆಟ್ ಅಲ್ಲಿ ಇಟ್ಟಿರುವ ಹಣ ಮತ್ತು ಬಿಡುಗಡೆ ಮಾಡಿರುವ ಹಣ ನೋಡಿದಾಗ ಬಹಳ ಏನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಗುಲ್ಬರ್ಗಕ್ಕೆ ಹೋಗಿ ಕೆಲವು ನಿರ್ಣಯಗಳನ್ನು ಮಾಡಿದರು ಕ್ಯಾಬಿನೆಟ್ನಲ್ಲಿ, ತರಾತುರಿಯಲ್ಲಿ. ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗೋದಕ್ಕೆ ಕನಿಷ್ಠ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ಗಳು ಕೂಡ ಬಂದಿಲ್ಲ. ಅವರು ಹಿಂದಿನ ಬಾರಿ ಕಲ್ಯಾಣ ಕರ್ನಾಟಕದ ಹಣ ಉಪಯೋಗ ಮಾಡಿರಲಿಲ್ಲ. ಈ ಬಾರಿ 5,000 ಕೋಟಿ ನಾನು ಇಟ್ಟ ಮೇಲೆ ಬಜೆಟಲ್ಲಿ ಅವರು ಕೂಡ ಬಜೆಟಲ್ಲಿ 5,000 ಕೋಟಿ ಇಟ್ಟರೂ ಕೂಡ ಅದಿನ್ನ ಪೂರ್ಣ ಪ್ರಮಾಣದಲ್ಲಿ ಖರ್ಚಾಗಿಲ್ಲ. ಅವ್ರ ಶಾಸಕರೇ ಅದನ್ನು ಹೇಳ್ತಾ ಇದ್ದಾರೆ. ಇನ್ನು ಕಿತ್ತೂರು ಕರ್ನಾಟಕಕ್ಕೆ ಬಂದರೆ, ವಿಶೇಷವಾಗಿ ನಮ್ಮ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ 2 ಪ್ರಮುಖ ಯೋಜನೆ, ರೈಲ್ವೆ ಯೋಜನೆಗಳಿದ್ದಾವೆ. ಒಂದು ನಮ್ಮ ಎಲಿವಗಿ ಗದಗ ಸುಮಾರು 600 ಕೋಟಿಗಿಂತ ಹೆಚ್ಚು ಇರುವಂಥ ಯೋಜನೆ. ಕೇಂದ್ರ ಸರ್ಕಾರ ಅದಕ್ಕೆ ಈಗಾಗಲೇ 200 ಕೋಟಿ ರೂಪಾಯಿನ ಈ ಬಜೆಟಲ್ಲಿ ಒದಗಿಸಿದೆ. ರಾಜ್ಯ ಸರ್ಕಾರ ಈಕ್ವಲ್ ಮ್ಯಾಚಿಂಗ್ ಗ್ರಾಂಟನ್ನು ಹಾಕಬೇಕು. ಈ ಬಜೆಟಲ್ಲಿ ಎಲಿವಗಿ ಗದಗ ಯೋಜನೆಗೆ ಎಷ್ಟು ಹಣವನ್ನು ಇಟ್ಟಿದ್ದೀರಿ, ಲ್ಯಾಂಡ್ ಎಕ್ವಿಜಿಷನ್ ಯಾವಾಗ ಪೂರ್ಣ ಮಾಡಿ ಹಣವನ್ನು ಸಂಬಂಧಪಟ್ಟಂಥ ರೈತರಿಗೆ ಕೊಡ್ತೀರಿ ಅನ್ನುವಂಥದ್ದು ಒಂದು. ಇನ್ನೊಂದು, ರಾಣೆಬೆನ್ನೂರಿಂದ ಶಿವಮೊಗ್ಗ ರೈಲ್ವೆ ಲೈನು ಶಿಕಾರಿಪುರವರೆಗೂ ಆಗಿದೆ, ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಅದಕ್ಕೆ ಲ್ಯಾಂಡ್ ಎಕ್ವಿಜಿಷನ್ಗೆ, ರಾಣೆಬೆನ್ನೂರಿಂದ ಶಿಕಾರಿಪುರ್ಗೆ ಲ್ಯಾಂಡ್ ಎಕ್ವಿಜಿಷನ್ಗೆ ಎಷ್ಟು ಹಣ ಇಟ್ಟಿದ್ದೀರಿ, ಅದರ ಲ್ಯಾಂಡ್ ಎಕ್ವಿಜಿಷನ್ ಯಾವಾಗ ಮುಗಿಸ್ತೀರಿ ಮತ್ತು ಯಾವಾಗ ಬಿಡುಗಡೆ ಮಾಡ್ತೀರಿ, ಇದು ನನ್ನ ಹಾವೇರಿ ಲೋಕಸಭೆಗೆ ಸಂಬಂಧಪಟ್ಟಂಥದ್ದು. ಇನ್ನು ಅದೇ ರೀತಿ ಧಾರವಾಡ ಬೆಳಗಾಂ ನೇರವಾಗಿರುವಂಥ ರೈಲ್ವೆಗೆ, ಅದಕ್ಕೂ ಕೂಡ ಲ್ಯಾಂಡ್ ಎಕ್ವಿಜಿಷನ್ಗೆ ಹಣ ಎಷ್ಟಿಟ್ಟಿದ್ದೀರಿ ಮತ್ತು ಯಾವಾಗ ಬಿಡುಗಡೆ ಮಾಡ್ತೀರಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಇದಲ್ಲದೆ ನಾನು ಮುಖ್ಯಮಂತ್ರಿ ಇದ್ದಾಗ ಹುಬ್ಬಳ್ಳಿಗೆ ಹೃದಯ ರೋಗಿಗಳು ಬೆಂಗಳೂರಿಗೆ ಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಜಯದೇವ ಹಾಸ್ಪಿಟ್ಲನ್ನು ಮಂಜೂರಾತಿ ಮಾಡಿದ್ವಿ. ಅದು ಈಗ ಅರ್ಧ ಆಗಿದೆ. ಅದನ್ನು ಯಾವಾಗ ಪೂರ್ಣ ಮಾಡ್ತೀರಿ, ಅದಕ್ಕೆ ಎಷ್ಟು ಹಣ ಒದಗಿಸ್ತೀರಿ ಅನ್ನುವಂಥದ್ದು. ಮತ್ತು ನಾವು ಇದ್ದಾಗ FMCGಗೆ 400 ಎಕರೆಯಲ್ಲಿ ಒಂದು ಸ್ಪೆಷಲ್ ಝೋನ್ ಮಾಡಿದ್ವಿ. ಅದಕ್ಕೆ ಎಷ್ಟು ಇಂಡಸ್ಟ್ರಿಗಳು ಬಂದಿದ್ದಾವೆ, ಯಾವಾಗ ಅದಕ್ಕೆ ಇಂಡಸ್ಟ್ರಿಗಳನ್ನು ತರ್ತೀರಿ ಅನ್ನೋದು, ಇಂಡಸ್ಟ್ರಿಯಲೈಸೇಷನ್ನು. ಆಮೇಲೆ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಮಧ್ಯೆ ಯಾವುದಾದ್ರೂ ಒಂದು ದೊಡ್ಡ ಇಂಡಸ್ಟ್ರಿ ತರೋದಕ್ಕೆ ಏನು ಪ್ರಯತ್ನಗಳನ್ನು ಮಾಡಿದ್ದೀರಿ. ಇದಲ್ಲದೆ ನೀರಾವರಿಗೆ ಬಂದರೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದೀರಿ. ಲ್ಯಾಂಡ್ ಎಕ್ವಿಜಿಷನ್ಗೆ 2 ಬಜೆಟ್ ಮಾಡಿದ್ದೀರಿ. ಅಪ್ಪರ್ ಕೃಷ್ಣಾ ಲ್ಯಾಂಡ್ ಎಕ್ವಿಜಿಷನ್ಗೆ KBJನಲ್ಲಿ ಎಷ್ಟು ಹಣವನ್ನು ಇಟ್ಟಿದ್ದೀರಿ, ಎಷ್ಟು ಅದಕ್ಕೆ ಖರ್ಚು ಮಾಡಿದ್ದೀರಿ, ಎಷ್ಟು ಜನ ರೈತರಿಗೆ ಕಾಂಪೆನ್ಸೇಷನ್ ಕೊಟ್ಟಿದ್ದೀರಿ. ಮೊನ್ನೆ ನೀವು ಕೋರ್ಟಲ್ಲಿ ಹೇಳಿದಿರಿ ನಾವು 554 ಮಾಡೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀವು ಕೋರ್ಟಲ್ಲಿ ಅಫಿಡೇಟ್ ಕೊಟ್ಟಿದ್ದೀರಿ. ಇದು ರಾಜ್ಯದ ನಮ್ಮ ನೀರಿನ ಹಕ್ಕಿನ ಮೇಲೆ ಮತ್ತು ನಮ್ಮ ರೈತರ, ಆ ಭಾಗದ ರೈತರ, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ, ಯಾದಗಿರಿ ರೈತರ ಮೇಲೆ ಭಾಳ ದೊಡ್ಡ ದುಷ್ಪರಿಣಾಮ ಬೀಳ್ತಿದೆ. ಇದು ಸತ್ಯನಾ? ಇದು ಸತ್ಯ ಇಲ್ಲದಿದ್ದರೆ ಯಾವಾಗ ಎಷ್ಟು ಹಣ ಲ್ಯಾಂಡ್ ಎಕ್ವಿಜಿಷನ್ ಬೇಕು, ಯಾವಾಗ ಬಿಡುಗಡೆ ಮಾಡ್ತೀರಿ, ಈ ಪ್ರಶ್ನೆಗಳು ಇವತ್ತು ಉದ್ಭವಿಸಿದ್ದಾವೆ. ಮತ್ತು ನಾವು ಪ್ರಾರಂಭ ಮಾಡಿರುವಂಥ ಬಿಜಾಪುರ ಏರ್ಪೋರ್ಟ್ ಮುಗಿಯುವಂಥ ಹಂತದಲ್ಲಿದೆ, ಅದನ್ನು ಯಾವಾಗ ಮುಗಿಸ್ತೀರಿ? ಈ ರೀತಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳ ಬಗ್ಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎರಡೂ ಸೇರಿ ಯಾವಾಗ ನೀವು ಪೂರ್ಣ ಮಾಡ್ತೀರಿ ಅನ್ನುವಂಥದ್ದು. ಮತ್ತು ಮಹತ್ವಾಕಾಂಕ್ಷೆಯ ಕಾಳಿ ಪ್ರಾಜೆಕ್ಟು, ಕಾಳಿ ಪ್ರಾಜೆಕ್ಟ್ನಿಂದ ಕುಡಿಯೋ ನೀರು ಮಲಪ್ರಭಾಗ ಜೋಡಣೆ ಮಾಡುವಂಥದ್ದು,
DPR ಸ್ಟೇಜಲ್ಲಿದೆ, ಅದನ್ನು ಯಾವಾಗ ಕೈಗೆತ್ತಿಕೊಳ್ತೀರಿ ಅನ್ನುವಂಥ ಹಲವಾರು ಯೋಜನೆಗಳ ಬಗ್ಗೆ. ಆಮೇಲೆ ನಮ್ಮ ತುಂಗಭದ್ರಾ ಮೇಲಿರುವಂಥ ಸಿಂಗ್ಟಾಲೂರು ಯೋಜನೆ ನಮ್ಮ ಗದಗಿಗೆ ಸಂಬಂಧಪಟ್ಟಿದ್ದು, ಅದನ್ನ ಯಾವಾಗ ಮುಗಿಸ್ತೀರಿ? ಈ ಥರ ಹಲವಾರು ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರ ನಾನೇನು ನಿರೀಕ್ಷೆ ಮಾಡೋದಿಲ್ಲ. ತಾವು ಪವರ್ ಟಿವಿಯವರು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಕಾನ್ಕ್ಲೇವ್ ಮಾಡಿ. ಅದರಲ್ಲಿ ಈ ಪ್ರಮುಖ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು, ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ತಾವು ನುರಿತ ರಾಜಕಾರಣಿ, ಅನುಭವಿ ಆಡಳಿತಗಾರರು ಕೂಡ ಆಗಿದ್ದೀರಿ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥವರು, ಹಾಲಿ ಸಂಸದರು, ನಾನಾ ರೀತಿಯಾದಂತಹ ಒಂದು ಹುದ್ದೆಗಳನ್ನು ತಾವು ನಿಭಾಯಿಸಿದಿರಿ, ಆಡಳಿತಾತ್ಮಕವಂತ ಅನುಭವಗಳಿದೆ. ಈ ಕಾರಣಕ್ಕಾಗಿ ಈಗ ಇರುವಂತಹ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ತಾವು ಕೊಡುವಂತಹ ಸಲಹೆ, ಮಾರ್ಗದರ್ಶನಗಳು, ಸದ್ಯದ ಈ ಒಂದು ಅಭಿವೃದ್ಧಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಓವರ್ ಆಲ್ ಉತ್ತರ ಕರ್ನಾಟಕದ ಭಾಗದ ಅಭಿವೃದ್ಧಿಗೋಸ್ಕರ ತಾವು ಕೊಡುವಂತಹ. ಈಗ ನೋಡಿ, ಮೊದಲೇದು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ಸರಿ ಮಾಡಬೇಕು. ದಿವಾಳಿ ಅಂಚಿನಲ್ಲಿ ಬಂದಿದೆ. 1 ಲಕ್ಷಕ್ಕಿಂತ ಹೆಚ್ಚು ಸಾಲ ಮಾಡಿದಿರಿ. ಸುಮಾರು 25-30 ಸಾವಿರ ಟ್ಯಾಕ್ಸ್, ಹೊಸ ತೆರಿಗೆಗಳನ್ನು ಹಾಕಿದಿರಿ. ಬಜೆಟ್ನಲ್ಲಿ ಹಾಕಿದಿರಿ, ಬಜೆಟ್ ನಂತರ ಹಾಕಿದಿರಿ. ಎಲ್ಲ ದರಗಳನ್ನು ಹೆಚ್ಚು ಮಾಡಿದಿರಿ. ನಾನ್ ಡೈರೆಕ್ಟ್ ಟ್ಯಾಕ್ಸ್ ಬದಲು ಬೇರೆ ಬೇರೆ ಸರ್ಚಾರ್ಜ್ ಮುಖಾಂತರ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಿ. ಆದರೂ ಕೂಡ ಅಭಿವೃದ್ಧಿಗೆ ಎಲ್ಲೂ ಕೂಡ ದುಡ್ಡು ಬಂದಿಲ್ಲ, ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ. ನಾನು ಕೊಡುವಂಥ ಸಲಹೆ ಇಷ್ಟೇ, ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಿ. ಬಂದಿರುವಂಥ ಹಣವನ್ನು ಇನ್ಫ್ರಾಸ್ಟ್ರಕ್ಚರ್ಗೆ, ಅಭಿವೃದ್ಧಿಗೆ, ಎಕನಾಮಿಕ್ ಆಕ್ಟಿವಿಟಿಗೆ ಬೂಸ್ಟ್ ಕೊಡುವಂಥ ಆರ್ಥಿಕ ಒಂದು ಚಟುವಟಿಕೆಗಳನ್ನು ನೀವು ಬೂಸ್ಟ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹೆಚ್ಚು ವರಮಾನ ಬರ್ತದೆ. ಅದನ್ನು ನಿಭಾಯಿಸೋದು ಮೊದಲನೇದಾಗಿ ಮೂಲಭೂತವಾದಂಥ ಕೆಲಸ. ಅದು ನೀವು ಮಾಡಿಲ್ಲ, ಮಾಡಬೇಕು. ಇನ್ನು ಎರಡನೇ ಸಲಹೆ, ಕಿತ್ತೂರು ಕರ್ನಾಟಕ ಬೋರ್ಡ್ ಆಗಬೇಕು. ನಾವು ಇದ್ದಾಗ ಅದನ್ನು ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ. ಈಗ ಹೆಂಗೆ ಕಲ್ಯಾಣ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಕೆಲಸಕ್ಕಾಗಿ ಸ್ಪೆಸಿಫಿಕ್ ಬೋರ್ಡ್ ಇದೆ, ಅದೇ ಥರ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಗೆ ಒಂದು ಬೋರ್ಡ್ ಮಾಡಬೇಕು ಮತ್ತು ಅಲ್ಲಿ ಅದಕ್ಕೆ ಹಣಕಾಸನ್ನು ಒದಗಿಸಬೇಕು. ಈ ಭಾಗದ ಅಭಿವೃದ್ಧಿಯನ್ನು ಮಾಡಬೇಕು. ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬೇಕಾಗಿರುವಂತಹದ್ದು ಕೈಗಾರಿಕೆಗಳು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು, ಅದಕ್ಕೆ ಹೆಚ್ಚಿನ ಒತ್ತನ್ನು ಅವರು ಕೊಟ್ಟರೆ ಒಂದು ಸಮತೋಲನದ ಅಭಿವೃದ್ಧಿ ರಾಜ್ಯದಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇದೆ. ಸರ್, ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಯಾವುದಾದ್ರೂ ವಿಶೇಷ ಯೋಜನೆಗಳು ಅಥವಾ ಯಾವುದಾದ್ರು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಾ ಅಂತ ತಮಗೆ? ಇಲ್ಲ ನೋಡಿ, ನೀರಾವರಿ ಯೋಜನೆಗಳು ಇನ್ನು ಹೊಸದೇನು ಮಾಡೋ ಪ್ರಶ್ನೆ ಇಲ್ಲ. ಇದ್ದದಕ್ಕೆ ಹಣ ಕೊಡ್ತಾ ಇಲ್ಲ. ಲ್ಯಾಂಡ್ ಎಕ್ವಿಸಿಷನ್ಗೆ ದುಡ್ಡಿಲ್ಲ ಇವ್ರ ಹತ್ರ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ಮುಗಿಸ್ಬೇಕು. ಯಾವ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ. ಘಟಪ್ರಭಾ, ಮಲಪ್ರಭಾ ಆಧುನೀಕರಣಕ್ಕೆ ದುಡ್ಡು ಕೊಟ್ಟಿಲ್ಲ. ಇವತ್ತು ನೀರಾವರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ನೀರಾವರಿಯನ್ನು ನಾನು ಹೊಸ ಯೋಜನೆಗಳಕ್ಕಿಂತ ಇದ್ದ ಯೋಜನೆಗಳನ್ನು ಪೂರ್ತಿ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಈಗಾಗಲೇ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಉದಾಹರಣೆಗೆ ಬಿಜಾಪುರ ಏರ್ಪೋರ್ಟು 90% ಆಗಿದೆ, ಇನ್ನು 10% ಮಾತ್ರ ಇದೆ. ಅವು ಪೂರ್ಣಗೊಳಿಸಬೇಕು. ನಾವು ಇಂಡಸ್ಟ್ರಿಯಲ್ 400 ಎಕರೆ FMCGಯಲ್ಲಿ ಮಾಡಿದ್ದೀವಿ, 400 ಹಾವೇರಿಯಲ್ಲಿ ಮಾಡ್ತಾ ಇದ್ದೀವಿ, ಹುಬ್ಬಳ್ಳಿ ಧಾರವಾಡದಲ್ಲಾಗಿದೆ, ಮತ್ತು ಹುಬ್ಬಳ್ಳಿ ಬೆಳಗಾಂ ನಡುವೆ ಕಿತ್ತೂರು ಹತ್ರ KIDB ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಿದೆ. ಅಲ್ಲಿ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು. ಅದು ಅವರು ಮಾಡುವಂಥ ಕೆಲಸ. ಹಲವಾರು ಇಂಡಸ್ಟ್ರಿಗಳು ಬಂದಿದ್ದು ಇವತ್ತು ವಾಪಸ್ ಹೋಗ್ತಾ ಇದೆ. ಬೆಂಗಳೂರಿಗೆ ಬಂದಿದ್ವೇ ವಾಪಸ್ ಹೋಗ್ತಾ ಇದೆ. ಇನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಯಾವಾಗ ತರ್ತಾರೆ ಅವರು?